ಕಾಲ್ ತೊಳಿ ಶಾಸ್ತ್ರ ಅವೆಲ್ಲ ಮುಗಿಸಿ ನಿಮ್ಮಲ್ಲಿಗೆ ಮಾತ್ರ ಯಾವ್ದಾರ ಊರಿಗೆ ಕಳಿಸ್ ಶಾಂತಕ್ಕ. ಆಗ್ಲಿ ಬಿಡಿ, ಅದಕ್ಕೇನಂತೆ. ಈ ಇಡೇ ಹಳ್ಳ್ಯಾಗ ಯಾರು ನನ್ನಂಗ್ ಮಾಡಿರಕ್ಕಿಲ್ಲ. ಅತ್ತಿಗಳು ಸಸ್ತ್ಯಾರ ಅನಿಮಲ್ಲಿ ಕಳಿಸಿಲ್ಲ. ನಾ ಕಳಿಸ್ತೇನೆ ನನ್ನ ಸೊಸಿನ. ಹೋಗಿ ಬರ್ಲಿ ಬಿಡು, ಯಾರು ಬೇಡ ಅಂದ್ರೆ ಅನಿಮಲ್ ಅಲ್ಲೇ ಮುಗಿಸ್ಕೊಂಡ್ ಬರ್ಲಿ, ಬರ್ತಾ ಸಿಹಿ ಸುದ್ದಿ ತರ್ಲಿ. ರೀ ಅಡ್ಡಿ ಇಲ್ರಿ, ನಾನು ಈಕಿನ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನೋಡು ನನ್ನ ಮಗಳ ಹಳ್ಯಾನ ಹನಿಮೂನಿ ಕಳಿಸ್ತಾರಂತೆ. ಶಾಂತಕ್ಕ ಚಲೋ ಆತ, ಅಷ್ಟ ಮಾಡಿ ಕಳಿಸ್ಬಿಡು. ಅಲ್ಲಲ್ಲ ಅಪ್ಪ, ಹೋಗು ಕೈಲ ಒಂದ್ 4 ದಿನ ಹೋಗಿ ಬರ್ರಿಪ್ಪ, ಇಬ್ರು ಗಂಡ ಹೆಂಡತಿ. ಹೋಗಿ ಬರ್ರಿ, 4 ಅಲ್ಲಂದ್ರೆ 5 ದಿನ ಹೋಗಿ ಬರ್ರಿ. ಏನ್ ಅವಸರ ಐತಿ ಇಲ್ಲರ ಬಂದ್ ಮಾಡುವಂತದ್ದು. ಆರಾಮ್ ಹೋಗಿ ಬರ್ರಿ. ಹ್ಞೂ ಬೇ. ನೋಡಿದನ ನಮ್ಮ ಅವ್ವನ್ನ ಏನು ದೊಡ್ಡ ಜಿಪಣಿ ಅನ್ನಕತ್ತಿದ್ದಲ್ಲ, ನೋಡಿದನ ಹೆಂಗೆ ರೊಕ್ಕ ಕೊಡಕತ್ತಾಳ ಊರಿಗೆ ಹೋಗ್ಬರ್ರಿ ಅಂತೇಳಿ. ಆತಪ್ಪ, ಯಾರು ಬೇಡ ಅಂದ್ರೆ ಇವತ್ತೊಂಚೂರು ನೀರು ಮಾಡೋದು, ನಿಮ್ಮ ಅತ್ತಿ ಮನೆಗೆ ಅದು ಹೋಗಿ ಮುಗಿಸ್ಕೊಂಬ. ಎಲ್ಲ ಆರತಿ ಪಾರ್ತಿ ಮಾಡೋದೆಲ್ಲ ಮುಗಿಸಿ, ಮರೆ ಆರತಿ ಮುಗಿಸಿ ಏನು ಆರಾಮ ನೀವು ಹೋಗಿ ಬರ್ರಿ. 1-2 ದಿನ ಬಿಟ್ಟು ಹನಿಮಲ್ಲಿಗೆ ಒಂದು 5,000 ರೂಪಾಯಿ ತೊಗೊಂಡೋಗು, ಇನ್ನೂ ಒಂದು 500 ಹೆಚ್ಚಿಗೆ ತೊಗೊಂಡೋಗು. ಏನು ಆರಾಮ್ ಅಡ್ಡಾಡ್ಕೊಂಡು ಬರ್ರಿ. ಶಾಂತಕ್ಕ 5,500 ರೂಪಾಯ ಊರಿಗೆ ಹೋಗ. ಹ್ಞೂನ್ಲೆ, ಮತ್ತೆ ತೀರಾ ಅಷ್ಟು ಇರ್ಲಿ ಬಿಡು. ಏನಾರ ತಗೋಬೇಕು ಮಾಡ್ಬೇಕು ಅನ್ಸಿದ್ರೆ ಬೇಕಾಕತಿ. ಏನ ನೀನು ಅಲ್ಲ ಮತ್ತೆ ತೀರಾ ಕಟಾನ್ ಕಟ್ಟಿ 1,000-2,000 ಕೊಟ್ಟು ಕಸಕತ್ತನ. ಯವ್ವ ಅದೆಲ್ಲ ಹೇಳಿದ್ದು 5,500 ಸಾಲ ಅಲ್ವೇ? ಕಮ್ಸೆ ಕಮ್ಮಿ ಅಂದ್ರು ಒಂದು 40 ಬೇಡ 50,000ನ ಬೇಕು. 5,500 ಸಾಲಂಗಲ್ಲ, 50,000 ರೂಪಾಯಿ ಬೇಕಾ? ಅಲ್ಲ ಯಾರ್ದಾರ ತಲೆ ತೆಗೆದಿಟ್ಟಿ ಬಡೆ. 5,050 ಖರ್ಚು ಇದು ಸಾಲಂಗಲ್ಲ, 50,000 ರೂಪಾಯಿ ಖರ್ಚು ಮಾಡಿ ಊರಾಡ್ಯಾಡಿ ಬರೋ ನೀನು. ಏನ್ 4 ದಿನದಾಗ 50,000 ಖರ್ಚು ಮಾಡಿದ್ರೆ ಏನ್ ಬರ್ತೈತಿ? ಹಿರೇ ಕುದ್ರಿ ಮನೆಯಾಗಿದ್ವಾಗ ಹೊರಗೆ ಹೋಗ್ರು ಅದೇ ಸುಮ್ಮನೆ ಬೇಡ ಅಷ್ಟೆಲ್ಲ ಖರ್ಚಾಗೋದಿಲ್ಲ. ನಾನು ಕರೆಕ್ಟ್ ಲೆಕ್ಕ ಮಾಡಿ ಕೊಡಾಕತ್ತೀನಿ, ಸಾಲದಿಲ್ಲ ಅಂತೀಯ ನೀನು. ಹೌದಾ ಬಾಡೆ, ನೀ ಹೋಗುದಾರ ಯಾವ್ಯಾವ ಊರು ಹೇಳ ನನಗೆ. ಇದಕ್ಕೆ ಮೈಸೂರು, ಆಮೇಲೆ ಚಿಕ್ಕಮಂಗ್ಳೂರು, ಆಮೇಲೆ ಉಡುಪಿ ಅಥವಾ ಮತ್ತು ಯಾವ ಊಟಿ ಕೊಡೈಕೆನಲ್ಲಿ ಹೋಗ್ತಾರ. ಮತ್ತು ಅಲ್ಲಿನೂ ಹೋಗ್ಬೇಕು. ಮತ್ತು ಮಡಿಕೇರಿ ಹಿಂಗೆಲ್ಲ ಹೋಗ್ಬೇಕಾಕತ್ತೀವಿ. ಮತ್ತು ಅದಕ್ಕೆಲ್ಲ ರೊಕ್ಕ ಬೇಕಲ್ಲ. ನೀನು ನೋಡಿದ್ರೆ ಕಟಾನ್ ಕಟ್ಟಿ 5,050 ಕೊಡ್ತೀನಿ ಅಂತೀ. ಊರ್ ಭಾಡೆ ಆಕಿಗೆ ಫ್ರೀ ಐತಿ, ಫ್ರೀ. ಓಯ್ ಮಂಗ್ಯಾನಂತವನ, ಕರ್ನಾಟಕದೊಳಗೆ ಎಲ್ಲ ಅಡ್ಡಾಡಿದ್ರು ಬಸ್ ಫ್ರೀ ಐತಿ. ಲೆಕ್ಕ ಐತಿನ ಇಲ್ಲ? ಆಕಿಗೇನು ಟಿಕೆಟ್ ಇಲ್ಲ, ನಿನಗ ಒಬ್ಬವಂಗ ಟಿಕೆಟ್. ಸಾಲ್ತ ತಗೋ. ಹೋಗ್ಲಿ ಬಿಡಪ್ಪ, ನಿನ್ನ ಕಾಟಕ್ಕೆ ಒಂದು 10,000 ರೂಪಾಯಿ ಕೊಡ್ತೀನಿ. ಅದರ ಮ್ಯಾಗ 1 ರೂಪಾಯಿ ಕೊಡುದಿಲ್ಲ ನಾನು. ಯವ್ವ ತಿನ್ನಾಕ ಉಣ್ಣಾಕ ಏನು ಬೇಡ ಅನ್ಬೇ ಹೆಂಗ? ಅಯ್ಯೋ ವಿಚಿತ್ರ, ಮೈಸೂರಿಗೆ ಹೋಗಿರ್ತೀರ? ಅಲ್ಲೇ ಚಾಮುಂಡೇಶ್ವರಿ ಬೆಟ್ಟ ದರ್ಶನ ಮಾಡ್ರೆ ಮಧ್ಯಾಹ್ನ ಊಟ ಅಲ್ಲೇ ಆಕೈತೆ. ಉಡುಪಿಗೆ ಹೋಗಿರ್ತೀರ? ಅಲ್ಲೇ ಶ್ರೀರಂಗಪಟ್ಟಣ, ಅಲ್ಲೇ ಕೃಷ್ಣನ ಗುಡಿ ಐತಿ, ಅಲ್ಲಿ ಹೋಗ್ರೆ ಮಧ್ಯಾಹ್ನ ಊಟ ಅಲ್ಲೇ ಆಕೈತೆ. ಇನ್ನು ಚಿಕ್ಕಮಂಗ್ಳೂರು, ಆಮೇಲೆ ಅದು ಇನ್ನೊಂದು ಯಾವ ಊರು ಹೇಳಿದಲ್ಲ, ಅಲ್ಲೆಲ್ಲ ಹೋದಾಗೆಲ್ಲ ಮತ್ತೆ ಯಾರ ಗುಡಿ ಗುಂಡಾರ ಹುಡಿ ಕುಣೋದಪ್ಪ. ಇಲ್ಲ ಹೋಟೆಲ್ನಾಗ ತಿನ್ರಲ್ಲ, ಯಾರು ಬೇಡ ಅಂದ್ರೆ. ಅದಕ್ಕೆ ರೊಕ್ಕ ಇಷ್ಟು 10,000 ಕೊಡ್ತೇನೆ ಅನ್ನಕತ್ತೇನಲ್ಲ, ಅದ್ರ ಮ್ಯಾಗ ಕೊಡುದಿಲ್ಲ ನಾನು. ಏನ ಊಟಿ ಕೊಡೈಕೆನಲ್ ಇಲ್ಲಿಲ್ಲ, ತಮಿಳ್ನಾಡು ಕಡೆ ಆಗ್ತದ. ಏಪ ನೀನು ಕರ್ನಾಟಕದ ಒಳಗೆ ಅಡ್ಡಾಡಿ ಮೊದಲು, ಆಮ್ಯಾಗ ನೋಡು ತಮಿಳ್ನಾಡಿಗೆ ಮಾಡ. ಅದು ಬಿಡು. ಹೌದು, ಏನ್ 3 ಹೊತ್ತು ಹೊರಗ ತಿನ್ನೋರ ನೀವು? ಹೌದ್ ಬೇ, ಮತ್ತೆ ಹೋದೋದಲ್ಲಿ ಗುಡಿ ಹುಡ್ಕಾಕತ್ತೇನೆ. ನಾವು ಹೋಗಿರ್ತೇವೆ ಎಂಜಾಯ್ ಮಾಡಕ. ಹೌದಾ ಶಾಂತಕ್ಕ, ಹೊರಗೆ ಒಂದು ಊಟ ಎಷ್ಟೈತೆ ಅಂತ ಮಾಡಿ ನೀನು? ಇಲ್ಲೇ ಸಣ್ಣ ಪುಟ್ಟ 100-150 ರೂಪಾಯಿ 200 ರೂಪಾಯಿ ಹಿಂಗೆಲ್ಲ ಇರ್ತಾವ ಊಟ. ಆಮೇಲೆ ಹೊರಗಿನ ಬಂದಾರಂದ್ರೆ ಮತ್ತೊಟ್ಟು ರೇಟ್ ಹೇಳ್ತಾರ. ಅಲ್ಲ ಬೇಕಾಕತ್ತೆ ಒಂದು 50,000 ನಿಕ್ಕಿ ಬೇಕು ಶಾಂತಕ್ಕ. ಅದು ಅಲ್ದ ಕಾರ್ ಮಾಡ್ಕೊಂಡು ಹೋಗ್ಬೇಕು, ಬಸ್ಗೆ ಡ್ಯಾಡಿ ಹೋದೋದಲ್ಲಿ ಲಗೇಜ್ ಹೊತ್ಕೊಂಡು ಟೈಮ್ ವೇಸ್ಟ್ ಮಾಡಕತ್ತೇನೆ. ಬೇಕಾ 50,000 ಬೇಕು ಶಾಂತಕ್ಕ. ಇನ್ನೂ ಸಾಲೋದಿಲ್ಲದ 50. ಯವ್ವ ಯಾರ್ದಾರ ಮಂತ್ಯಾರ ತೆಗೆದಿಟ್ಟಿರಿ. ಆ ಹುಡುಗ ಅನಿಮಲ್ ಇದ್ದಿದ್ದಿಲ್ಲದ್ರ ತಲೆಯಾಗ ನೀನ ಅನಿಮಲ್ ಗಿನಿಮಲ್ ಅಂದಕ್ಕೆ ಸುಮ್ಮನಿರ. ಇಲ್ಲಡಪ್ಪ, ಹಂಗೆ ಹೋಗೋದಾತಂದ್ರೆ 3-4 ದಿನ ಹೋಗಿರಲ್ಲ. ನಾ ಏನು ಮಾಡ್ತೀನಿ, 1ನೇ ದಿನ ಇಲ್ಲಿಂದ ಹೋಗೋ ಹೊತ್ನ್ಯಾಗ ಚಲೋತ್ತಂಗ ನೀವು ಹೊರಗೆ ಕುಳು ತಿನ್ನಾಕ ಹೋಗ್ಬೇಡ್ರಿ. ಮಸ್ತ್ ಪಲಾವ್ ಮಾಡಿ ಕಟ್ಟಿಬಿಡ್ತೀನಿ. ಏನು ಮೊನ್ನೆ ಮಾಡಿದ್ನಿ ಇರಿ ಮೊನ್ನೆ ಅರ್ಬಿ ಅಂಗಡಿಯಾಗಿಂದ ನಿಮ್ಮ ಆತಾಗಿಂದ ಅತ್ತಾಗ ಕರ್ಕೊಂಡು ಹೋದ್ಲು. ತಿನ್ಬೇಕಿತ್ತು ಬಿಡು ಪಲಾವ್. ನೀನು ಬಟ್ ವಾಸನೆ ನೋಡ್ಕೊಂತಾನ ಊರ್ ಮಠ ಹೋಗಿದ್ದಿ. ಎಷ್ಟು ರುಚಿ ಮಾಡಿದ್ನಿ ಗೊತ್ತನ ಪಲಾವ್. ಅದ ಮೊನ್ನೆ ಕಾಮತ್ ಹೋಟೆಲ್ಗೆ ಹೋಗುದು ಬೇಡ ಅಂತ ಮನೆಯಿಂದ ಪಲಾವ್ ಮಾಡ್ಕೊಂಬ ಇದ್ದಿಲ್ಲ ಶಾಂತಕ್ಕ. ಅದ ಇವ ಶಾಂತಕ್ಕ ಆ ಪಲಾವ ಬಿಡ. ಇವ ಹುಡುಗರು ಆರಾಮ್ ಹೊಂಟಾಗ ಹೋಗಿ ಬರ್ಲಿ, ಅಲ್ಲೇ ಏನಾರ ರುಚಿಯಾಗಿ ತಿನ್ಲಿ ಅಂದ್ರೆ. ನನ್ನ ಮಾಡಿದ ಪಲಾವ್ ರುಚಿ ಇದ್ದಿದ್ದಿಲ್ಲನ? ಅಲ್ಲ ಏನಾಗಿತ್ತಲ್ಲ ಅದ ಪಲಾವ್ಗೆ? ಗಿಡ್ಮುಳಿ ಹುಡುಕಿದ್ರ ಒಂದು ಹಳಕ, ಅದ್ರೊಳಗೆ ಎಲ್ಲಿ ಎಣ್ಣೆ ಜಾಸ್ತಿ ಇಲ್ಲ, ಕ್ಯಾರೆಟ್ ಇಲ್ಲ, ಬೀನ್ಸ್ ಇಲ್ಲ, ಬಟಾಣಿ ಇಲ್ಲ, ಆಲೂಗಡ್ಡಿ ಇಲ್ಲ, ಆ ಪಲಾವ್ ಎಲಿ ಇಲ್ಲ, ಚಕ್ಕಿ ಲವಂಗ ಏಲಕ್ಕಿಲ್ಲ, ಅದ್ರಾಗ ಒಂದು ನೆಟ್ಟಗೊಂದು ಕೊತ್ತಂಬರಿ ಇಲ್ಲ. ಯೋ ದೇವ್ರಿ, ಅದನ್ನ ಪಲಾವ್ ಅಂತಾರ. ಅಲ್ಲೇ ಚಿತ್ರಾನ್ನ ಮಾಡೋರ ಜೊತೆಗೆ ಶೇಂಗಾ ಬೀಜ ಹಾಕಿ ಮಸ್ತ್ ಕರ್ಬೇವು ಹಾಕಿ ಮಾಡ್ತಾರೆ. ಆ ಒಣ ಅನ್ನಕ್ಕೆ ಒಂದಿಟ್ಟು ಉಳ್ಳಾಗಡ್ಡಿ ಪಳಾಗಡ್ಡಿ ಅರಸಿನ ಪುಡಿ ಉಗ್ಕೊಂಡು ಕಲ್ಸ್ಕೊಂಬಂದು ಹೆಂಗ ತಿನ್ಬೇಕು ಏನ್ತಾನ. ಮತ್ತೆ ಅದನ್ನ ಬೇರೆ ಕಟ್ಟಿ ಕಳಿಸ್ತೇನೆ ಅನ್ನಕತ್ತಿ ಅವ್ರಿಗೆ. ಸುಮ್ಮನೆ ರೊಕ್ಕ ಉಸು ಲಕ್ಷಣದ ನಿಮ್ಮಂಗೆ 3 ಹೊತ್ತು ಹೊರಗೆ ತಿಂದ್ರೆ ಆರೋಗ್ಯ ಅದಕ್ಕೆ ಬರ್ತದ. ಹೋಟೆಲ್ ಅಂತ ತಿನ್ಕೊಂತ 4-5 ದಿನ ಗಟ್ಲೆ ಸುಮ್ಮನೆ
ಇಲ್ಲಪ್ಪ, ಈಗ ಮೊದಲು ಮಂದಿಯವ್ರಿಗೆ ಅಡ್ಡಾಡ್ಬೇಕು. ಈಗ ನೀವು ಏನ ಮಂದಿಯವ್ರು ಮುಗಿಸ್ಕೊಂಡು ಆಮೇಲೆ ಅನಿಮಲಿಗೆ ಹೋಗಿರಲ್ಲ. ಒಂದಿನ ಮಸ್ತ್ ಪಲಾವ್ ಮಾಡಿ ಕೊಡ್ತೀನಿ. ಬೆಳಿಗ್ಗೆ ನಾಷ್ಟಕ್ಕೆ ಇಲ್ಲಿ ತಿಂದು ಬಿಡ್ರಿ, ಮಧ್ಯಾಹ್ನ ಊಟಕ್ಕೆ ಅದು ಬರ್ತೈತಿ ಏನು, ಅದನ್ನು ತಿಂದು ಬಿಡ್ರಿ. ರಾತ್ರಿ ಒಟ್ಟು ಉಳಿತೈತಿ, ಅದನ್ನ ಒಟ್ಟು ತಿಂದು ಬಿಡ್ರಿ. ಬೇಕಾರೆ ಯಾವ್ದಾರ ಹೋಟೆಲ್ನಾಗ ಒಂದು ತಟಕ್ ಸಾರ ಪಾರ ಚಟ್ನಿ ಗಿಟ್ನೆ ತೊಗೊಂಡು ಕಲ್ಸ್ಕೊಂಡು ತಿಂದ್ಬಿಡ್ರಿ. ಒಂದು ಮಸಿನ ಪ್ಯಾಕೆಟ್ ಇಕ್ಕಿದ್ದು ಕಲ್ಸ್ಕೊಂಡು ಏನು ಮರ್ರೇ ದಿನಕ್ಕೆ ಏನು ಚಲೋ ಹೊತ್ತಂಗೆ ಕಟ್ಟೋ ರೊಟ್ಟಿ ಮಾಡಿ ಕಟ್ಟಿರ್ತೀನಿ. ಪದರಿನ ಚಪಾತಿ ಮಾಡಿ ಕೊಡ್ತೇನೆ. ಅದೇನು ಚಪಾತಿ 3-4 ದಿನ ಇಟ್ಟು ತಿನ್ಬೋದು. ಪದರಿನ ಚಪಾತಿ, ಉದುರು ಬೇಳೆ ಪಲ್ಯ 2 ದಿನ ಬೇಕಾದಂಗೆ ತಿನ್ಬೋದು, ಒಟ್ಟ ಕೆಡೋದಿಲ್ಲ. ಉದುರು ಬೇಳೆ ಪಲ್ಯ ಕಟ್ತೀನಿ. ಆಮ್ಯಾಗ ಇದು ಏನದು ಮಿಜ್ಜಿ ಖಾರ, ಅಗಸಿ ಹಿಂಡಿ, ಗುರಳ ಖಾರ, ಕಡ್ಲಿ ಚಟ್ನಿ, ಪುಟಾಣಿ ಚಟ್ನಿ, ಇವೆಲ್ಲ ಥರ ಚಟ್ನಿಗಳು ಕಟ್ಟಿ ಒಂದು ಉಪ್ಪಿನಕಾಯಿ ಇಟ್ಬಿಡ್ತೀನಿ. ಮಸ್ತ್ ಕಟ್ಕೊಂಡೋಗಿ ಉಂಡು ಬಿಡ್ರಿ. ಏ ಹುಚ್ಚಮುಳಿ, ಅವ್ರೇನ್ ಗೆಟ್ ಟುಗೆದರಿಗೆ ಹೊಂಟಾರನ್ಲಿ? ಆ ಪಿಕ್ನಿಕ್ ಹೊಂಟಾರನ? ಮನೆಯಿಂದ ಅಡ್ಗಿ ಕಟ್ಕೊಂಡೋಗಿ ಉಣ್ಣುದಾದ್ರೆ ಅಲ್ಲೇದಕ್ಕೆ ಹೋಗ್ಬೇಕು. ಆರಾಮ್ ಇಲ್ಲೇ ಮನ್ಯಾಗ ಉಂಡು ಕುಂತ ಬಿಡ್ತಾರ ಬಿಡು. ನೀವು ಸ್ವಲ್ಪ ಸುಮ್ಮನೆ ಅಂತ ಆಗಲಿಂದ ಹೇಳಕತ್ತೇನ. ಯಾವ ಆರಿದ್ದನ್ನ ಹೆಂಗ್ ತಿನ್ಬೇಕು ಬೇ ಮನೆಯಿಂದ ಕಟ್ಕೊಂಡೋಗಿ? ಬ್ಯಾಡ, ನಮ್ಮನೆ ಒಂದು ಸಣ್ಣ ಸಿಲಿಂಡರ್ ಐತಲ್ಲ, ಅದನ್ನ ಇಟ್ಟು ಕೊಡ್ತೀನಿ. ಅದ್ರ ಜೊತೆಗೆ ಒಟ್ಟು ಅಡಿಗೆ ಮಾಡ್ಕೊಳಕ್ಕೆ ಏನೇನು ಬೇಕು ಐಟಮ್ ಎಲ್ಲ ಕೊಡ್ತೀನಿ. ಹೋಗಿ ಬಿಡ್ರಿ. ಅಡಿಗೆ ಎಲ್ಲೆಲ್ಲಿ ನಿಂದಿರ್ತಿರಲ್ಲ, ಆರಾಮ್ ಕಾರ್ ಗಾಡಿ ತೊಗೊಂಡು ಹೋಗ್ತೇನೆ ಅಂದ್ರೆ ಅಲ್ಲಿ ನಿಂದಿರ್ಸಿ ಊಟ ಮಾಡ್ರಿ. ನಾ ಅಂತೇನೆ ಸುಮ್ಮನೆ ಜೊತೆಗೆ ನೀನು ಹೋಗಿಬಿಡು. ಅಡಿಗೆ ಮಾಡಿ ಕೊಟ್ಬಿಡು ಅವ್ರಿಗೆ ಜೊತೆಗೆ ಹೋದಾಗ. ಹೌದಿಲ್ಲ, ಟೆನ್ಷನ್ ತಪ್ತತಿ. ಅವ್ರೊಂಚೂರು ಅಡ್ಡಾಡ್ಕೊಂಡು ಅತ್ತಾಗಿತ್ತ ನೋಡ್ಕೊಂಬರೋದ್ರೊಳಗೆ ನೀ ಅಡಿಗೆ ಮಾಡ್ಬಿಡು. ಬ್ಯಾಡ್ರಿ, ಅನಿಮಲ್ಲಿಗೆಲ್ಲ ನಾನೇ ಅದಕ್ಕೆ. ಏ ಅಪ್ಪೆ, ನಿಮ್ಮವ್ವ ಊರು ಹುಚ್ಚಮುಳಿ, ಅದ್ರ ಮಾತು ಕೇಳಕೋಬೇಡ ನೀನು. ನಾನು ನಿನಗೆ 50,000-60,000 ರೂಪಾಯಿ ಹೆಂಗಾರ ಮಾಡಿ ಕೊಡ್ತೀನಿ. ಏನು ಸಾಲ ತೆಗಿಸಿ ಆದ್ರೂ ಕೊಡ್ತೀನಿ, ಹೊಲ ಲವಣಿ ಹಾಕಿ ಆದ್ರೂ ಕೊಡ್ತೀನಿ. ಹೋಗಿ ಬರುವಂತ್ರಿ. ಈಗ ಹೇಳ್ರಿ, ಮುಂದಿನ ಕಾರ್ಯ ಮಾಡಿ ನಡ್ರಿ. ಬಡ ನಡಿವಾ ಸುಸಿ, ಒಂಚೂರು ದೀಪ ಹಚ್ಚಿ ನಡಿವಾ ದೇವ್ರ ಮುಂದೆ. ಇರಿ ಹೋಗಿ, ನಿನಗೆ ವಜ್ಜೆ ಆತಂದ್ರೆ ಬೇಕಾದ್ರೆ ಹೋಗಿ ದೀಪ ಗೀಪ ಹಚ್ಚಿ ಇವನ್ನೆಲ್ಲ ಚಂದಾಗಿ ಹೊಡಿ ವಸ್ತ್ರ ತೆಗೆದು ಒಂದು ಬಟ್ಟೆಲಿ ತೆಗೆದಿಡುವ. ಏನು ಸೀರೆನೂ ಅಷ್ಟೇ ಬಿಚ್ಚಿ ಚಂದಾಗಿ ಮಡಚಿಡು. ನಿಂಗೆ ಯಾವ್ದು ಬೇಕಾದ ಸೀರೆ ಹೋಗಿ ಉಟ್ಕೊಂಬ. ಆತ್ರಿ ಅಮ್ಮ. ಈಗ ಬರ್ರಿ ಒಳಗೆ ಬರ್ರಿ, ಚಾ ಕುಡಿಯಂತ್ರಿ. ಇರ್ಲಿ ರೀ, ನಮ್ಮ ಗಾಡಿ ನಿಂತೈತಿ. ನಮ್ಮ ಗಾಡಿ ಹೊಳ್ಳಕ್ಕೆ ತಗೋರಿ, ಮತ್ತೆ ನಾವು ಬರ್ತೇವಂತ. ಹುಡುಗನ ನೀರು ಮಾಡಕ್ಕದು ಕರ್ಕೊಂಡು ಹೋಗ್ಬೇಕಲ್ರಿ, ನಾಳೆ ಕಳಿಸ್ಕೊಟ್ಬಿಡ್ರಿ. ಆತ್ ತಗೋರಿ. ಒಂದ್ರಿ ಅದಂಗೆ ನಿಂತ ಕೆಲವು ಹತ್ತಿರ ಕಡೆ ನಿಂತಕ್ಕಿರಿ, ಚಾ ಕುಡ್ದು ಹೋಗುವಂತ್ರಿ. ಇಲ್ಲ, ನಮ್ಮ ಗಾಡಿ ನಿಂತೈತಿ, ಊರ್ ಮಂದಿನೂ ತಯಾರಾಗ್ಯಾರ, ಟ್ಯಾಕ್ಟ್ರಿ ಬಂದು ನಿಂತೈತಿ. ಮತ್ತೆ ಒಟ್ಟರು ಇಳಿಸ್ಕೊಂಬಂದಿ ಅಂದ್ರೆ ಮತ್ತೆ ನಾ ಇಲ್ಲಿ ಚಾ ಕುಡ್ಕೊಂಡು ನಿಂತ್ವಂದ್ರೆ ಅವ್ರು ಬರ್ತಾರೆ ಹುಯ್ಯ ಅಂತೇಳಿ. ಅದಕ್ಕೆ ಬೇಡ, ನಾವು ಹೋಗ್ಯತವ್ರಿ. ಬೇಡ ಹಂಗಾರ ಬೇಡ. ಟ್ಯಾಕ್ಟ್ರಿ ಇಳಿತಂದ್ರೆ ಸುಳ್ಳ ನಮ್ಗೆ ಈಗ ಮದ್ವೆಯಾಗ ಓಡ್ಯಾಡ ಅರ್ಧ ಹೈರಾಣ ಆಗ್ಯಾವಿ. ಇನ್ನು ಟ್ಯಾಕ್ಟ್ರಿ ಮಂದಿ ಸುಧಾರ್ಸಕತ್ತೆ ಮನ್ಯಾಗ. ಬೇಡ ಹೋಗಿ ಬರ್ರಿ. ನಮ್ಮ ಮಗಳನ್ನ ಚಲೋ ನೋಡ್ಕೊರಿ. ಒಂದು ಹೂವಿನ ಹೆಂಗೆ ಕಾಲು ನೆಲಕ್ಕಿಟ್ರಿ ಎಲ್ಲಕ್ಕೆ ಕಾಲು ನೋವಾಕತ್ತೆ ಅಂತೇಳಿ ನೋಡ್ಕೊಂಡೇನ್ರಿ ನಾನು ಆಕಿನ. ಅದಕ್ಕೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೋರಿ. ಹಾಕೊಂತೇನೆ ತಗೋರಿ, ಹಾಕೊಂತೇನೆ. ಅರ್ಥಕತ್ ನನಗೂ, ನಾನು ಒಂದು ಹೆಣ್ಣು ನಡೆದಿಲ್ಲ ಅನ್ರಿ. ಅದಕ್ಕೆ ಹೇಳಿದೆ ರೀ. ಸರಿ, ನಾ ಏನು ಬರ್ತೇನೆ ತೋರಿ. ಅಡ್ಡಿ ಇಲ್ಲ, ಬಗಲಿಲ್ಲ ಜಂಪರ್ ಹಾಕೊಂಡ್ರು ವಿಚಾರ ಶಕ್ತಿ ಐತಿ. ತಂಗಿವ, ನಾವು ಬರ್ತೇವೆ ತಗೋರ್ವ ಹಂಗಾರ. ಮತ್ತೆ ಯಾಕಂದ್ರ ಹೋಗಿ ಒಂಚೂರು ಊರಾಗ ಒಂಚೂರು ಕೆಲಸನೂ ಐತಿ, ಅದನ್ನ ಮುಗಿಸ್ಕೊಂತೀವಿ. ಹಂಗ ಮದ್ವಿದ ಹೇಳೇನಲ್ಲ ನಿನಗ. ಮತ್ತೆ ಮುಗಿಸೋಣ ಅಂತಂದ್ರ ಮತ್ತೆ ಯಾವಾಗ ಫೋನ್ ಹಚ್ತಿ ನೋಡ್, ಹಚ್ಚ ಪಟ್ ಅಂತ ಹಚ್ಚ. ಬಡ ಇಲ್ಲೇ ಗುಡಿಯಾಗಬೇಕಾರೆ ತಾಳಿ ಕಟ್ಟಿಸಿ ಮುಗಿಸೋಣ ಅಂತ. ಅಲ್ಲ ಮಾವ, ಗುಡಿಯಾಗೆಲ್ಲ ಅಂತೀರಿ ನೀವು. ಈಗ ಬೇಡ, ನನ್ನ ಮಗಳು ಸಣ್ಣಕ್ಕೆದಾಳ ಈಗ. ಏನು ನಿಮ್ಮ ಮದ್ವಿಗಿದ್ವಿ ಎಲ್ಲ ಏನು ಬೇಡ್ರಿ ನಮಗೆ. ಸುಮ್ಮನೆ ಒಂಥರ ಹೆಂಗಂದ್ರೆ ಈಗ ಊರನ್ ಮಂದಿ ಮಾತು ಆಡ್ಕೊಂಡು ಹಾಕ್ತಾರ. ಅದ್ರಾಗ ಬೇರೆ ಬಾಲ್ಯ ವಿವಾಹ ಮಾಡಬಾರ್ದು ಈಗ. ಕಾನೂನು ಪ್ರಕಾರ ತಪ್ಪೈತದ. ಅದೇ ನೋಡ ಎಲ್ಲಾ ಕೆಲಸ ಮುಗಿತಲ್ಲ, ಮತ್ತೆ ಮದ್ವಿನೂ ಆತ. ಈಗ ಅದಕ್ಕೆ ಮಾತಾಡ್ತೀರಿ. ಈಗ ಮಾತಾಡ್ರಿ. ನೋಡುವ ತಂಗಿ, ಈಗ ಹೇಳಾಕತ್ತೇನಿ, ಅಣ್ಣನ ಮನಿ ಅನ್ನೋದು ಬೇಕನ್ನೋದಾದ್ರ ಮತ್ತೆ ಲಗ್ನ ಮಾಡು. ಇಲ್ಲಪ್ಪ ಅಂತಂದ್ರ ನಿನಗ ಬಿಟ್ಟಿದ್ದು. ಅಲ್ಲ, ಅದು ಯಾಕಂಗ ಅವಸರ ಮಾಡಾಕತ್ತೀರಿ ನೀವು? ಅವಸರ ಏನೈತಿಪ್ಪ ಇದ್ರಾಗ ಮಾವ? ಮತ್ತೆ ನಮ್ಮ ತಂಗಿ ಮಗಳು ನಾ ತಗೋಬೇಕಂತ ನನ್ನ ತಲೆಯಾಗ. ಮದ್ವಿ ಮಾಡಿ ಮುಗಿಸ್ಬಿಡುನು ಅಂದ್ರ ಅವನು ಯಾಕಡೆ ಒಳ್ಳೆ ನೋಡುದಿಲ್ಲ, ಆ ಹುಡುಗಿನ ಎತ್ತಾಗ ನೋಡುದಿಲ್ಲ. ಮದ್ವಿ ಮಾಡಿಬಿಡುನು ಅಂತೇನು ನಾನು. ಈಗಿರ್ತ ಮನಸ್ನಾಗ ಇವ್ ನನ್ನ ಗಂಡ ಇವ್ ಈಕಿ ನಾನು ಏನ್ ತಿನ್ನೋದು ಇರ್ಬೇಕು ಮನಸ್ನಾಗ ಯಾವಾಗೂ. ಅದ್ರಾಗ ನನಗ ಯಾಕ ಸ್ವಲ್ಪ ಆರಾಮ ಅನಿಸ್ವಲ್ತು. ಯಾವಾಗ ಸಾಯ್ತೇನೆ ಗೊತ್ತಿಲ್ಲ. BP ಒಂದ್ ಹೆಚ್ಚಾಕತಿ, ಒಂದ್ ಕಡಿಮೆ ಆಕತಿ. ಶುಗರ್ ನೋಡಿದ್ರೆ ದಿನ ಗುಳಿಗೆ ತಗೋಲಿಕ್ಕಂದ್ರ ನಡೆಯಂಗಿಲ್ಲ. ಯಾವ ಟೈಮ್ನೇ ಪಟ್ ಅಂತ ಹೋಗ್ತಾನೆ ಗೊತ್ತಿಲ್ಲ. ಅದಕ್ಕೆ ನನ್ನ ತಂಗಿ ಮನಿ ಕಾಳು ಉಳಿಬೇಕಂದ್ರ ಆಕಿನ್ ತಗೊಂಡ್ ಲಗ್ನ ಮಾಡಿಬಿಟ್ನಿ ಅಂದ್ರ ಮುಂದ ನಾ ಇರ್ಲಿ ಬಿಡ್ಲಿ ಸಂಬಂಧ ಮುಂದುವರಿತೈತಿ ಅಂತ. ತೋಣ್ಣ, ಹಂಗೆಲ್ಲ ಮಾತಾಡ್ಬೇಡಪ್ಪ ನೀನು. ಏನ್ ದೊಡ್ಡ ಆಗದಾಗೋದೈತಿ, ಮದಿ ಹೋದಲ್ಲ ಮಾಡೋಣಂತ ಅಣ್ಣ ಮಾಡು. ನೀ ಹಿಂಗೆಲ್ಲ ಮಾತಾಡ್ಬೇಡಪ್ಪ. ತವ್ರ ಮನಿಯಿಂದ ಅಂತಿರೋದು ನೀನ ಒಬ್ನ ಅಣ್ಣ. ನೀನು ಹಿಂಗ ಮಾತಾಡಿದ್ರೆ ಹೆಂಗ ಅಣ್ಣ? ಹ್ಞೂ ತಂಗಿ, ಏನ ಮತ್ತದನ್ನ ವಿಚಾರ ಮಾಡಿ ಮಾವನ್ ಕಡೆ ಮಾತಾಡ. ನಾವೇನ್ ಬರ್ತೇವೆ ತಗೋರ್ವ, ಹೊತ್ತಾತ. ಈಗ ಬಸ್ ಐತಿ, ಹೋಗ್ಬಿಡ್ತೇವಿ. ತೀರಾ ಅದೇ ಹಂಗಣ್ಣ, ಮದಿ ಮುಗಿತ್ಲೆ ಓಡ್ತೇನೆ. ಒಂದ್ 4 ದಿನ ಇದ್ದು ಹೋಗ್ಬೇಕಾ? ಯವ್ವ, ಶೇಂಗಾದಾಗ ಕಳೆ ತೆಗಿಬೇಕು, ಹತ್ತಿ ತಗ್ಸೇವಿ. ಅದು ಒಂದ್ ಹತ್ತಿ ಕಿತ್ತೇವಿ. ಶೇಂಗಾನು ಅರ್ಧ ಕಟಾವಿಗೆ ಬಂದೈತಿ. ಬಾಳ ಕೆಲಸ ಐತಿವ ನಮಗ. ಆತು ಅಣ್ಣ. ಈ ಸಲ ಹೊಲ್ದಾಗ ಮೆಣಸಿನ್ಕಾಯಿ ಹಾಕಿದ್ವಿ. ಮೆಣಸಿನಕಾಯಿ ಹರಿದು ಬುಟ್ಟಿ ತುಂಬಿಸ್ಬೇಕು. ಮತ್ತೆ APMC ಹೋಗಿ ಹಾಕಿ ಬರ್ಬೇಕಲ್ಲ. ಮತ್ತೆ ಕೆಲಸ ಏನ್ 1 2 ಆಳ ಮಕ್ಕಳು ನಂಬಿದ್ರ ಹಾಕತ್ತೇನು? ಅದಕ್ಕೆಮ್ಮ
ಬಾ ಒಟ್ಟು ಕುಂಕುಮ ಹಚ್ಕೊಂಡು ಬಾ ಸೀರೆ ಗಿರಿ ತೊಗೊಂಡು ಹೋಗುವಂತಿ ಬಾ ಅತ್ತಿಗೆಮ್ಮ. ಸೀರೆ ಯಾವತ್ತು ಗಳಿಗೆ ಒಯ್ಬಾರ್ದು ಏನು ಮೈಯಾಗ ಉಟ್ಕೊಂಡ್ಬಿಡುವಂತಿ ಬಾ ಬಿ ಅತ್ತಿಗೆಮ್ಮ. ಆತ್ವೇ ಹೋಗೇ ಹೋಗ ಗಿರ್ಜಿ ಪರಕ ಕುಂದರಿ ಬಂದೆ. ಆದ್ರೂ ಏನ ನಮ್ಮ ಶಾಂತಕ್ಕನ ಜಿಪ್ಪುಣ್ತನ ಇನ್ನೂ ಕಡಿಮೆ ಆಗಿಲ್ಲ. ಏನೇನಪ್ಪ ದೇವ್ರಿಗೆ ಗೊತ್ತು. ಗೌಡ್ರ ನಾವು ಬರ್ತೇವೆ ತಗೋರಿಪ್ಪ, ಸಂಜೆಗೆ ಬರ್ತೇವೆ ಆರತಿ ಮಾಡಕ. ಅಲ್ಲ ಆಕಿ ಇರಂದ್ಲಲ್ರಿ ನಿಮ್ಗ? ಇರ್ಲಿ ಸಂಜೆಗೆ ಬರ್ತೇವೆ ಅಂತ ಹೇಳ್ರಿ, ನಮ್ದು ಒಂಚೂರು ಕೆಲಸದ ಮನ್ಯಾಗ. ಆತ್ ತೋರ್ ನಾ ಹೇಳ್ತೇನೆ. ಅಪ್ಪ ಅಪ್ಪ 5 ರೂಪಾಯಿ ಕಡ ಚಾಕ್ಲೇಟ್ ತೊಗೊಂಬರ್ತಾನೆ, ಕುರ್ಕುರ್ ತಿಂತಾನೆ. ಓ ನನ್ ಸೊಸಿ ಬೈಲ್ 5 ಯಾಕ ಬೈಲ್ ತಗೋ 100 ರೂಪಾಯಿ ಐತಿ ಬೇಕಾಗ್ತೀನಿ. ಇಷ್ಟೊಂದು ದುಡ್ಡ? ಹ್ಞೂ ನನ್ನ ಸೊಸಿ ನೀನ ನನ್ನ ಮಗನ ಹೆಂಡ್ತಿ, ನಿನಗಷ್ಟು ಕೊಡ್ಲಿಕ್ಕಂದ್ರೆ ಹೆಂಗಯ್ಯವ ನಾನು ಇಡೀ ಆಸ್ತಿನ ನಿನಗದ. ಏನ ರಾಜಾರಾಣಿಗತೆ ಇರ್ರಿ ನೀವಿಬ್ರು. ಛೀ ಮಾಮ, ನಿನ್ನೆ ಅದನ್ನೆಲ್ಲ ಮದುವೆಯಾಗಿ ಅಲ್ಲಿ ನಿನ್ನ ಮಗ ಅದನ್ನೆಲ್ಲ ಮಾಮ ಪ್ರೀತ್ಯ ಅವನ ಬಿಟ್ಟ ಅಲ್ಲೇ ನಿಂತಾಗ ಟೇಜಿನ ಕಡೆ. ಛೀ ಹಂಗೆಲ್ಲ ಮಾತಾಡ್ಬಾರ್ದ. ಅವನು ಮಾತಾಡ್ತಾನೆ ನಾನು ಮಾತಾಡ್ತೇನೆ. ಹಂಗೆಲ್ಲ ಮಾತಾಡ್ಬಾರ್ದು. ಗಂಡವ ಮರ್ಯಾದೆ ಕೊಡ್ಬೇಕು. ಇನ್ನು ಗಂಡನ ಗಂಡಾದ್ರೆ ಯಾಕೆ ಮರ್ಯಾದೆ ಕೊಡ್ಬೇಕು? ಅವ್ನು ಗಂಡ ಹುಡ್ಗನಲ್ಲ. ಥಾ ಬಾವ ನೀವೊಬ್ರ ಅವ್ಗಿ ಆಕಿಗೆ ಏನ್ ಚೈತೈತಿ. ಗಂಡ ಅಂದ್ರೆ ಏನ್ ಗೊತ್ತು, ಗಂಡ ಮನಿ ಅಂದ್ರೆ ಏನಂತ ಗೊತ್ತ ಅದಕ್ಕ ಪಾಪ. ಬಿಡ್ರಿ ನೀವು ಅಂತ ಒಬ್ರ. ಇಡೀ ರೊಕ್ಕ ತಗೋ. ಈಗ ಗೊತ್ತಿಲ್ರಿ ಮಾವ, ಮುಂದ್ ಗೊತ್ತಾಕತೆ ಆಗುದಿಲ್ರಿ. ಈಗ ಸಣ್ಣ ಐತದಾಳ, 4ನೇತ್ ಮುಗಿದ ಈಗ 5ನೇತ್ ಅದಾಳಲ್ರಿ. ಈಗ ತಿಳಿಯಂಗಿಲ್ಲ, ಮುಂದ್ ತಾನ ತಿಳಿತೈತಿ. ಈ ಸಲ 2 ತಿಂಗಳು ರಜಾ ಕೊಡ್ತಂದ್ರ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೇನೆ ಆಕಿನ. ನನ್ ಮಗನ್ ಕೂಟ ಆಟ ಆಡಾಕತ್ಲಂದ್ರ ಏನ ಮನ್ಯಾಗಿದ್ಲಂದ್ರ ಅವಾಗ ಗೊತ್ತಕತಿ ಇವ್ ನಮ್ಮ ಮಾವ ಇದು ನಮ್ಮ ಅತ್ತಿ ಮನಿ ಅನ್ನೋದು. ನೀವೇನ್ ಬೇಕಾದ್ ಹೇಳ್ರಿ, ನಾ ಅಂತ ನನ್ನ ಮಗಳಿಗೆ ಈ ಸಣ್ಣ ವಯಸ್ಸಕ್ಕೆ ನಾ ಮದ್ವಿ ಮಾಡುದಿಲ್ಲ ಅಂದ್ರೆ ಮಾಡುದಿಲ್ಲ. ಏನ್ರಿ ಮಾಡುದಿಲ್ಲಪ್ಪ ನಾನು. ಅಲ್ಲ ಆಡಿ ಬೆಳಿ ಹುಡುಗಿ ಅದು ಸಣ್ಣ ಕೂಸದು ಇನ್ನು, ಅದಕ್ಕೆ ಇನ್ನೂ ಏನು ಗೊತ್ತಿಲ್ಲ. ಈಗ 5 ರೂಪಾಯಿ ತೊಗೊಂಡು ಕುರ್ಕುರ್ ತಿನ್ನಾಕ ಹೋತ. ಈ ವಯಸ್ಸಿನಾಗ ಅವಕ್ಕೆ ಮದ್ವಿ ಮಾಡಿ ಬ್ಯಾಡ್ರಿಪ್ಪ. ಅಲ್ಲ ಒಳ ಬರ್ರಿ ಇಲ್ಲಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ ಇಲ್ಲ